ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು SSLC ಸಮಾಜ ವಿಜ್ಞಾನ ಭಾಗ 2 ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 8 ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಅಂದರೆ LBA ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಭೂಗೋಳಶಾಸ್ತ್ರ ಅಧ್ಯಾಯ 8 ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಮೊದಲನೇದಾಗಿ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲ ಪ್ರಶ್ನೆ, ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು? ಆಪ್ಷನ್ ಡಿ, ಮುಂಬೈ ಬಂದರು. ಎರಡನೇ ಪ್ರಶ್ನೆ, ಭಾರತದ ಚಹಾದ ಬಂದರು? ಆಪ್ಷನ್ ಡಿ, ಕೋಲ್ಕತ್ತಾ. ಮೂರನೇ ಪ್ರಶ್ನೆ, ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ? ಆಪ್ಷನ್ ಎ, ರಾಷ್ಟ್ರೀಯ ಹೆದ್ದಾರಿ 44. ಇನ್ನು ನಾಲ್ಕನೇ ಪ್ರಶ್ನೆ, ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆಯಾದ ವರ್ಷ? ಆಪ್ಷನ್ ಸಿ, 1995. ಐದನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಭಾರತದ ನೈಸರ್ಗಿಕ ಬಂದರು ಯಾವುದು? ಉತ್ತರ ಆಪ್ಷನ್ ಡಿ, ವಿಶಾಖಪಟ್ಟಣಂ. ಆರನೇ ಪ್ರಶ್ನೆ, ಮಾರ್ಗಸೂಚಿ ಅಥವಾ ಪಾಥಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ? ಆಪ್ಷನ್ ಎ, GPS. ಇನ್ನು ಏಳನೇ ಪ್ರಶ್ನೆ, ಭಾರತದ ಪ್ರಾದೇಶಿಕ ಮತ್ತು ಸ್ವಾತಂತ್ರ್ಯ GPS ವ್ಯವಸ್ಥೆ? ಆಪ್ಷನ್ ಸಿ, ನಾವಿಕ್ ವ್ಯವಸ್ಥೆ. ಎಂಟನೇ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ರಸ್ತೆಯನ್ನು ಹೊಂದಿರುವ ದೇಶ? ಆಪ್ಷನ್ ಡಿ, ಭಾರತ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಒಂಬತ್ತನೇ ಪ್ರಶ್ನೆ, ಸಾರಿಗೆ ಎಂದರೇನು? ಉತ್ತರ, ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ನಾವು ಸಾರಿಗೆ ಎನ್ನುವರು. ಹತ್ತನೇ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗವನ್ನು ಭಾರತದಲ್ಲಿ ಎಲ್ಲಿ ನಿರ್ಮಿಸಿದೆ? ಉತ್ತರ, ಲಡಾಖ್ನ ಹುಮ್ಲಿಂಗಾಂಬ್ಲಾ ಕಣಿವೆಯಲ್ಲಿ. ಹನ್ನೊಂದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಯಾವ ವರ್ಷ ಸ್ಥಾಪನೆಯಾಯಿತು? ಉತ್ತರ, 1988. ಹನ್ನೆರಡನೇ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನ ಎಂದರೇನು? ಉತ್ತರ, ವಸ್ತುವನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ತಂತ್ರಜ್ಞಾನ ಎಂದು ಕರೆಯುತ್ತೇವೆ. 13ನೇ ಪ್ರಶ್ನೆ, ಭಾರತ ಸರ್ಕಾರವು ನವ ಸೇವಾ ಬಂದರನ್ನು ನಿರ್ಮಿಸಲು ಕಾರಣವೇನು? ಉತ್ತರ, ಮುಂಬೈ ಬಂದರಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ಭಾರತ ಸರ್ಕಾರ ನವ ಸೇವಾ ಬಂದರನ್ನು ನಿರ್ಮಿಸಿತು. 14ನೇ ಪ್ರಶ್ನೆ, ಸಮೂಹ ಮಾಧ್ಯಮ ಎಂದರೇನು? ಉತ್ತರ, ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮವಾಗಿದೆ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 15ನೇ ಪ್ರಶ್ನೆ, ಸಾರಿಗೆಯ ವಿಧಗಳನ್ನು ಹೆಸರಿಸಿ. ಮೊದಲನೇದಾಗಿ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಇವು 4 ಸಾರಿಗೆಯ ವಿಧಗಳು ಅಥವಾ ವಿಭಾಗಗಳು. 16ನೇ ಪ್ರಶ್ನೆ, ನಿರ್ಮಾಣ ಮತ್ತು ನಿರ್ವಹಣೆ ಆಧಾರದ ಮೇಲೆ ರಸ್ತೆ ಸಾರಿಗೆಯ ವಿಧಗಳಾವುವು? ಉತ್ತರ, ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳು, ಗ್ರಾಮೀಣ ರಸ್ತೆಗಳು. 17ನೇ ಪ್ರಶ್ನೆ, ರೈಲು ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಉತ್ತರ, ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿದೆ.
ಪ್ರಯಾಣಿಕರು ಹಾಗೂ ಸರಕು ಸಾಗಣೆಗೆ ತುಂಬ ಅನುಕೂಲ, ಕಡಿಮೆ ವೆಚ್ಚದಲ್ಲಿ ಪ್ರಯಾಣಕ್ಕೆ ಅವಕಾಶ, ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನು ತ್ವರಿತವಾಗಿ ಸಾಗಿಸಲು ಸಹಾಯಕ. ಇವೆಲ್ಲವೂ ರೈಲು ಸಾರಿಗೆಯ ಪ್ರಾಮುಖ್ಯತೆಗಳು. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 6 ರಿಂದ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 18ನೇ ಪ್ರಶ್ನೆ, ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ದೇಶದ ಅಭಿವೃದ್ಧಿಯಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಉತ್ತರ, ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿಗೆ ಅವಶ್ಯಕ, ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಸಲು ಸಹಾಯ, ರೈಲು ಸಾರಿಗೆಗೆ ಪೂರಕವಾಗಿದೆ, ಇನ್ನು ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಹಾಯಕ. 5 ಸರಕು ಸಾಗಾಣಿಕೆಗೆ ಸಹಾಯಕ. ಇವೆಲ್ಲವೂ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯಾಗಿವೆ. 19ನೇ ಪ್ರಶ್ನೆ, ಭಾರತದ ರಸ್ತೆ ಸಾರಿಗೆಯ ತೊಡಕುಗಳಾವವು ಅಥವಾ ಸಮಸ್ಯೆಗಳಾವವು? ನೋಡಿ, ಕ್ವಶನ್ ಜೂನ್ 2018ರ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಉತ್ತರ, ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಅನುಪಯುಕ್ತವಾಗಿರುತ್ತವೆ. ಇನ್ನು ಪರಿಸರ ಮಾಲಿನ್ಯ, ವಾಹನ ದಟ್ಟಣೆ ಹಾಗೂ ಅಪಘಾತಗಳಿಗೆ ಕಾರಣವಾಗಿವೆ. ಮಳೆ, ಪ್ರವಾಹ ಹಾಗೂ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತಿವೆ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಅಸಮರ್ಪಕ, ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆಯನ್ನು ಕಾಣಬಹುದು. 20ನೇ ಪ್ರಶ್ನೆ, ಪೂರ್ವ ಕರಾವಳಿಯ ಬಂದರುಗಳನ್ನು ಪಟ್ಟಿ ಮಾಡಿ. ಉತ್ತರ, ಪೂರ್ವ ಕರಾವಳಿಯ ಬಂದರುಗಳು ತೂತುಕುಡಿ, ಚೆನ್ನೈ, ವಿಶಾಖಪಟ್ಟಣಂ, ಪಾರಾದೀಪ, ಕೋಲ್ಕತ್ತಾ, ಹಾಲ್ದಿಯಾ. ಇವೆಲ್ಲವೂ ಪೂರ್ವ ಕರಾವಳಿಯ ಬಂದರುಗಳಾಗಿವೆ. 21ನೇ ಪ್ರಶ್ನೆ, ಪಶ್ಚಿಮ ಕರಾವಳಿಯ ಬಂದರುಗಳನ್ನು ಪಟ್ಟಿ ಮಾಡಿ. ನೋಡಿ, ಪಶ್ಚಿಮ ಕರಾವಳಿಯ ಬಂದರುಗಳು ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿ. ಇವೆಲ್ಲವೂ ಪಶ್ಚಿಮ ಕರಾವಳಿಯ ಬಂದರುಗಳು. 22ನೇ ಪ್ರಶ್ನೆ, ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ. ಏಪ್ರಿಲ್ 2000 ಎಕ್ಸಾಮ್ನಲ್ಲಿ ಕ್ವಶನ್ ಬಂದಿದೆ. ಉತ್ತರ, ದೇಶದ ಜನರಿಗೆ ವಿವಿಧ ಪ್ರದೇಶಗಳ ಆಗು ಹೋಗುಗಳನ್ನು ತಿಳಿಸುತ್ತವೆ. ಇನ್ನು ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಸಿ ತಿಳುವಳಿಕೆಯನ್ನು ಮೂಡಿಸಬಹುದು. 3 ವ್ಯವಸಾಯ, ಕೈಗಾರಿಕೆ ಮುಂತಾದವುಗಳ ಜ್ಞಾನವನ್ನು ನೀಡುತ್ತವೆ. ವಾಣಿಜ್ಯ ಮತ್ತು ವ್ಯಾಪಾರದ ಅಭಿವೃದ್ಧಿಗೆ ಮೂಲ ಅಗತ್ಯವಾಗಿವೆ. 5 ದೇಶದ ಏಕತೆ, ಒಗ್ಗಟ್ಟು ಹಾಗೂ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುವುದು. ಇದಿಷ್ಟು ಸಂಪರ್ಕದ ಪ್ರಾಮುಖ್ಯತೆ. ನೆಕ್ಸ್ಟ್ ನೋಡಿ, 23ನೇ ಪ್ರಶ್ನೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS ಯ ಉಪಯೋಗಗಳನ್ನು ತಿಳಿಸಿ. ಉತ್ತರ, ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಕವಾಗಿವೆ. ಇನ್ನು ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡುತ್ತವೆ. ವಿವಿಧ ಬಗೆಯ ಮಾಹಿತಿಯನ್ನು ವಿಶ್ಲೇಷಿಸಬಹುದು. ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಅಗತ್ಯ. ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದೆ. ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಪಡೆಯಬಹುದು. ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಪಡೆಯಬಹುದು. ಇದಿಷ್ಟು GISನ ಉಪಯೋಗಗಳು. GIS ಅಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ. 24ನೇ ಪ್ರಶ್ನೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಬಹು ಉಪಯೋಗಿ ತಂತ್ರಜ್ಞಾನವಾಗಿದೆ. ಸಮರ್ಥಿಸಿ. ಉತ್ತರ, ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಜ್ಞಾನವನ್ನು ಗುರುತಿಸಿ ಪರಿಹಾರ ಕೈಗೊಳ್ಳಲು ಉಪಯುಕ್ತ. ಇನ್ನು ಅರಣ್ಯ ಹಾಗೂ ಪರ್ವತ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಉಪಯುಕ್ತ. ಸಾರಿಗೆ ನಿರ್ವಹಣೆಯಲ್ಲಿಯೂ ಇದರ ಬಳಕೆ ಹೆಚ್ಚಾಗಿದೆ. ಸೈನಿಕರು, ವೈಮಾನಿಕರು, ಮೀನುಗಾರರು ಹಾಗೂ ನಾವಿಕರು ಸರಿಯಾದ ಮಾರ್ಗವನ್ನು ಅನುಸರಿಸಲು ಅಗತ್ಯ ಮಾಹಿತಿಯನ್ನು ನೀಡುವುದು ಯಾವುದು? GPS. ಇನ್ನು ನಗರಗಳಲ್ಲಿ ಮನೆ ಬಾಗಿಲಿಗೆ ಸೇವೆ ಕೊಡುವ ಸಂಸ್ಥೆಗಳಿಗೆ ಜೀವಾಳವಾಗಿದೆ.
ಗೂಗಲ್ ಮ್ಯಾಪ್ನಂಥ ವ್ಯವಸ್ಥೆಗಳು GPS ವ್ಯವಸ್ಥೆಯನ್ನು ಬಳಸಿ ದಾರಿ ತೋರಿಸುತ್ತವೆ. 25ನೇ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನದ ಅನೇಕ ಉಪಯೋಗಗಳನ್ನು ಹೊಂದಿದೆ, ದೃಢೀಕರಿಸಿ. ಉತ್ತರ, ಆ ಕಾಲದ ನೈಜ ಸ್ಪಷ್ಟ ಮಾಹಿತಿ ದೊರೆಯುವುದು. ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು. ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ ವಿಧಾನವಾಗಿದೆ. ಹವಾಮಾನ ವೈಪರೀತ್ಯವಿದ್ದರೂ ಚಿತ್ರ ಪಡೆಯಬಹುದು. ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಉಪಯುಕ್ತ. ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ ಹಂಚಿಕೆ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅಗತ್ಯ. ಇದಿಷ್ಟು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳು. ನೋಡಿ, ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ನೋಡಿ, ಇಲ್ಲಿ ಕೆಲವಿಷ್ಟು ಭಾರತ ಪ್ರಮುಖ ಬಂದರುಗಳನ್ನು ಕೊಟ್ಟಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಕೊಟ್ಟಿದ್ದಾರೆ. ಈ ರೀತಿ ನೀವು ನೋಡಿ, ಕೊಚ್ಚಿ ನವಶೇವಾ ಬಂದರು, ಗುವಾಹಟಿ ಅಥವಾ ಗುವಾಹಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೊಚ್ಚಿ ಇದೊಂದು ಭಾರತದ ಪ್ರಮುಖ ಬಂದರು. ನವಸೇವಾ ನೋಡಿ, ಗುವಾಹಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಗುವಾಹಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿದೆ ನೋಡಿ. ಈ ರೀತಿ ನೀವು ನಿಮಗೆ ಕೊಟ್ಟಿರುವ ನಕ್ಷೆಯಲ್ಲಿ ಆ ಪ್ರದೇಶಗಳನ್ನು ಗುರುತಿಸಬೇಕು. ನೋಡಿ, ಭಾರತದ ಪ್ರಮುಖ ಬಂದರುಗಳು ಮೊದಲನೇದಾಗಿ ಕಾಂಡ್ಲಾ, ಕೋಲ್ಕತ್ತಾ, ಹಾಲ್ದಿಯಾ, ಪಾರಾದೀಪ್, ವಿಶಾಖಪಟ್ಟಣ, ಚೆನ್ನೈ, ತೂತುಕುಡಿ, ಕೊಚ್ಚಿ, ಮಂಗಳೂರು, ಮರ್ಮಗೋವಾ ಇವೆಲ್ಲವೂ ಭಾರತದ ಪ್ರಮುಖ ಬಂದರುಗಳು. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಮೃತ್ಸರ್, ದೆಹಲಿ, ವಾರಣಾಸಿ, ಅಹಮದಾಬಾದ್, ಮುಂಬೈ, ಪಣಜಿ, ಮೋಪ್, ಹೈದರಾಬಾದ್, ಕೋಲ್ಕತ್ತಾ, ಗುವಾಹಟಿ, ಚೆನ್ನೈ, ಬೆಂಗಳೂರು, ತಿರುವನಂತಪುರ ಇವೆಲ್ಲವೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ನೋಡಿ, ಇಲ್ಲಿಗೆ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ 8 ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಅಧ್ಯಾಯದ LBA ಪ್ರಶ್ನೋತ್ತರಗಳು ಮುಗಿದವು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.